Let us see what is a noun. I have told you a noun is a naming word. When we want to name the persons, places, animals, or things, we use naming words. ನಾವು ಯಾವಾಗ ವ್ಯಕ್ತಿಗಳನ್ನ, ಸ್ಥಳಗಳನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ, ವಸ್ತುಗಳನ್ನ, ಕಣ್ಣಿಗೆ ಕಾಣ್ತಕ್ಕಂಥ ಪ್ರತಿಯೊಂದನ್ನೂ ಒಂದು ಹೆಸರಿನಿಂದ ಸಂಬೋಧಿಸ್ತೀವಿ, ಆಗ ನಾವು ಈ ಪದಗಳನ್ನು ಉಪಯೋಗಿಸ್ತೀವಿ. ಹೆಸರಿಡುವಂಥ ಪದಗಳನ್ನು ಉಪಯೋಗಿಸ್ತೀವಿ. ಆ ಹೆಸರಿರುವಂಥ ಪದಗಳಿಗೆ ನೇಮಿಂಗ್ ವರ್ಡ್ಸ್ ಅಂತ ಅಥವಾ ನೌನ್ಸ್ ಅಂತ ಕರಿತೀವಿ. ಕೆಲವನ್ನ ನಾವು ಎಣಿಸಬಹುದು, ಕೆಲವನ್ನ ಎಣಿಸ್ಲಿಕ್ಕಾಗಲ್ಲ. ಯಾವುದು ಒಂದೇ ಇರುತ್ತೆ ಅದನ್ನು ಸಿಂಗ್ಯುಲರ್ ಅಂತೀವಿ. ಒಬ್ಬ ಹುಡುಗ, ಒಬ್ಬ ಹುಡುಗಿ, ಒಂದು ಸೇಬು, ಒಂದು ಮೋಸಂಬಿ, ಹೀಗೆ ಒಂದು ಇರತಕ್ಕಂಥದ್ದಕ್ಕೆ ಸಿಂಗ್ಯುಲರ್ ಅಂತೀವಿ. ಒಂದಕ್ಕಿಂತ ಹೆಚ್ಚು ಇರೋದಕ್ಕೆ ಪ್ಲೂರಲ್ ಅಂತೀವಿ. ಕೆಲವನ್ನ ಸಿಂಗ್ಯುಲರ್ ಆಗೇ ಬಳಸಬೇಕು, ಆದರೆ ಕೆಲವನ್ನ ಪ್ಲೂರಲ್ ಆಗೇ ಬಳಸಬೇಕು. ಮುಂದೆ ಬರ್ತಕ್ಕಂತಹ ಸ್ಲೈಡ್ಸ್ಗಳಲ್ಲಿ ನಿಮಗೆ ಇದರ ಬಗ್ಗೆ ವಿಸ್ತೃತ ಮಾಹಿತಿ ದೊರಕತ್ತೆ. ಕೆಲವು ವಿಚಿತ್ರವಾಗಿ ಕಾಣಿಸುತ್ತೆ. ಇಲ್ಲಿ ಪ್ಲೂರಲ್ ಮಾಡಬೇಕಾದ್ರೆ ಕೇವಲ ಎಸ್ ಅಥವಾ ಎಸ್ ಬಳಸಿದ್ರೆ ಆಗೋದಿಲ್ಲ. ಇವಕ್ಕೆಲ್ಲ ನಾವು ಹೆಚ್ಚು ತಿಳ್ಕೊಳ್ಬೇಕು ಅಂತಂದರೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಪ್ರಾಕ್ಟೀಸ್ ಮಾಡಬೇಕು? ಪಾಸಿಟಿವ್ ಸೆಂಟೆನ್ಸ್ ಮುಖಾಂತರ, ನೆಗೆಟಿವ್ ಸೆಂಟೆನ್ಸ್ ಮುಖಾಂತರ, ಕ್ವಶನ್ ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮುಖಾಂತರ, ಹಾಗೂ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಈ ಎಲ್ಲ ಸೆಂಟೆನ್ಸ್ಗಳಲ್ಲಿ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ನಾವು ಇವನ್ನ ತಿಳ್ಕೊಳ್ಬಹುದು. Now let us understand how to take care of plural forms. ನಾವು ನೌನನ್ನು ಸಿಂಗ್ಯುಲರ್ ಇಂದ ಪ್ಲೂರಲ್ ಮಾಡಬೇಕಾದ್ರೆ ಯಾವ ರೀತಿಯ ಎಚ್ಚರಿಕೆಯನ್ನು ತಗೊಳ್ಬೇಕು ಅನ್ನೋದನ್ನ ಗಮನಿಸೋಣ ಬನ್ನಿ. ರೂಲ್ಸ್ ಇಲ್ದಲೆ ಯಾವ ಭಾಷೆನೂ ಇಲ್ಲ. OTP ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಅಲ್ಲ. OTP ಅಂದರೆ ಅಬ್ಸರ್ವ್, ಟ್ರೈನ್ ಆ್ಯಂಡ್ ಪ್ರಾಕ್ಟೀಸ್. ಪ್ರತಿಯೊಂದನ್ನು ನಾವು ಗಮನಿಸಬೇಕು, ನೋಡಬೇಕು, ನಮ್ಮನ್ನಾವೇ ಟ್ರೈನ್ ಮಾಡ್ಕೊಳ್ಬೇಕು, ಅದರ ಜೊತೆಗೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಹಾಗಾದಾಗ ಮಾತ್ರ ಯಾವುದೇ ಭಾಷೆ ನಮಗೆ ಸಿಕ್ಕತ್ತೆ. ಕೆಲವು ಕೌಂಟ್ ನೌನ್ಸ್ ಇವೆ. ಇದಕ್ಕೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಹೇಗಿರುತ್ತೆ ನೋಡೋಣ. ಯಾವುದನ್ನು ನಾವು ಎಣಿಸಬಹುದೋ ಅದಕ್ಕೆ ಮಾತ್ರ ನಾವು ಪ್ಲೂರಲ್ ಮಾಡೋಕ್ಕೆ ಸಾಧ್ಯ. ಪೆನ್ ಇದೆ, ಎಣಿಸಬಹುದು, ಪೆನ್ಸ್ ಆಗತ್ತೆ. ಬಾಯ್, ಬಾಯ್ಸ್, ಬಾಕ್ಸ್, ಬಾಕ್ಸಸ್. ಅಂದರೆ ಬಾಯ್, ಬಾಯ್ಸ್ ಅಂದಾಗ ಕೇವಲ ಎಸ್ ಸೇರಿಸಿದ್ವಿ. ಬಾಕ್ಸ್, ಬಾಕ್ಸಸ್ ಆದಾಗ ES ಸೇರಿಸಿದ್ವಿ. ಹಾಗೆ ಚೆರ್ರಿ ಅಂತ ಇರೋ ವರ್ಡ್ನ ವೈ ತೆಗೆದು IES ಹಾಕಿದ್ವಿ. ಲೀಫ್ನಲ್ಲಿ ಸೌಂಡ್ ತೆಗೆದು VES ಮಾಡಿದ್ವಿ. ಅಂದರೆ ಒಂದು ಲೀಫ್ ಬಗ್ಗೆ ಹೇಳಬೇಕಾದ್ರೆ ತೊಂದರೆ ಇಲ್ಲ, ಆದರೆ ಹೆಚ್ಚು ಲೀಫ್ಗಳ ಬಗ್ಗೆ ಹೇಳಬೇಕಾದ್ರೆ ಅದು ಲೀವ್ಸ್ ಆಗತ್ತೆ. ಚೈಲ್ಡ್, ಚಿಲ್ಡ್ರನ್ ಆಗತ್ತೆ. ಇದೊಂದು ವಿಶೇಷ. ಕೊನೆಯ ಒಂದು EN ಸೇರಿಸೋದು ಇದು ವಿಶೇಷ, ವಿಚಿತ್ರ ಇಂಗ್ಲಿಷ್ನಲ್ಲಿ. ಅದನ್ನು ನಾವು ಅಭ್ಯಾಸ ಮಾಡೇನೆ ಕಲ್ತ್ಕೊಳ್ಬೇಕು, ನೋಡಬೇಕು, ಅಬ್ಸರ್ವ್ ಮಾಡಬೇಕು, ಟ್ರೈನ್ ಮಾಡ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ನಮ್ಮ ಇಂಗ್ಲಿಷ್ನ ನಾವು ಉತ್ತಮಗೊಳಿಸ್ಕೊಳ್ಬಹುದು. ಇದು ಕೌಂಟ್ ನೌನ್ ಬಗ್ಗೆ. ಆದರೆ ಇನ್ನು ಕೆಲವು ಎಣಿಸ್ಲಿಕ್ಕಾಗದಲ್ಲೇ ಇರತಕ್ಕಂತಹ ಪದಗಳಿದ್ದಾವೆ, ನೌನ್ಗಳಿದ್ದಾವೆ. ಅದನ್ನು ನಾವು ಎಣಿಸ್ಲಿಕ್ಕಾಗಲ್ಲ. ಅದು ರಾಶಿ ರಾಶಿ ಇರುತ್ತೆ. ಬಿಕಾಸ್ ದೇ ಆರ್ ಇನ್ ಮಾಸ್. ರಾಶಿನ ಎಣಿಸೋದು ಕಷ್ಟ. ಮರಳಿನ ರಾಶಿ ತಗೊಳ್ಳಿ, ಎಣ್ಣೆ ತಗೊಳ್ಳಿ, ಉಪ್ಪು, ಕೂದಲು, ಹೀಗೆ ರಾಶಿ ಇರ್ತಕ್ಕಂಥದ್ದನ್ನು, ಅಥವಾ ಎಣಿಸ್ಲಿಕ್ಕಾಗದಲ್ಲೇ ಇರತಕ್ಕಂಥ ಒಂದು ಸಂಜೆ ಅನ್ನುವಂಥದ್ದನ್ನು ಸಂಜೆಗಳು ಅನ್ನೋಕ್ಕಾಗೋದಿಲ್ಲ. ಹಾಗೆ ಯಾವುದು ಲಿಕ್ವಿಡ್ ಆಗಿರುತ್ತೆ, ಯಾವುದು ರಾಶಿ ಇರುತ್ತೆ, ಮಾಸ್ ಆಗಿರುತ್ತೆ, ಇವುಗಳಿಗೆ ನಾವು ಅನ್ಕೌಂಟ್ ನೌನ್ಸ್ ಅಂತೀವಿ. ಇದಕ್ಕೆ ಸಿಂಗ್ಯುಲರ್ನಲ್ಲೇ ನಾವು ಬಳಸಬೇಕು, ಪ್ಲೂರಲ್ ಹಾಕಿ ಎಸ್ ಮಾಡೋ ಹಾಗಿಲ್ಲ. ಇದು ಯಾವುದಕ್ಕೂ ಸ್ಯಾಂಡ್ಸ್, ಸಾಲ್ಟ್ಸ್, ಹೇರ್ಸ್, ಮನೀಸ್ ಈ ಥರ ಪದಗಳಿಲ್ಲ. ಕೆಲವನ್ನ ನಾವು ಪ್ಲೂರಲಲ್ಲೇ ಬಳಸಬೇಕು. ಈ ಪದಗಳನ್ನು ನಾವು ಸಿಂಗ್ಯುಲರ್ನಲ್ಲಿ ಬಳಸಲಿಕ್ಕಾಗೋದಿಲ್ಲ. ಈ ಎಲ್ಲ ಪದಗಳನ್ನು ನಾವು ಗಮನಿಸ್ತಾ ಬರೋಣ. ಈ ಪದಗಳಿಗೆ ಸಿಂಗ್ಯುಲರ್ ಹಾಕಿದ್ರೆ ಪದ ಅಥವಾ ಭಾಷೆ ಕೆಟ್ಟು ಹೋಗುತ್ತೆ. ಥ್ಯಾಂಕ್ಸ್ ಅಂತ ಇದೆ, ಥ್ಯಾಂಕ್ ಅಂತ ಇಲ್ಲ. ಫಿಸಿಕ್ಸ್, ಸಿವಿಕ್ಸ್, ಸಿಸರ್ಸ್. ನೋಡಿ, ಸಿಸರ್ಸ್
ಅದು ಒಂದೇ ಕತ್ರೆ ಆದರೂ ನೀವು ಸಿಸರ್ಸ್ ಅಂತಾನೆ ಹೇಳಬೇಕು, ಒಂದೇ ಪ್ಯಾಂಟ್ ಆದರೂ ನೀವು ಟ್ರೌಸರ್ಸ್ ಅಂತಾನೆ ಹೇಳಬೇಕು, ಒಂದೇ ಕನ್ನಡಕ ಆದ್ರೂ ನೀವು ಸ್ಪೆಕ್ಟಕಲ್ಸ್ ಅಂತಾನೆ ಹೇಳಬೇಕು, ಸ್ಪೆಕ್ಟಕಲ್ ಅಂತ ಹೇಳೋಂಗಿಲ್ಲ. ಆದರೆ ನಾವು ಬಟ್ಟೆಲರ ಹತ್ರ ಹೋಗಿ ಒಂದು ಪೀಸ್ ಕೊಟ್ಬಿಟ್ಟು ಪ್ಯಾಂಟ್ಸ್ ಹೊಲ್ಕೊಡು ಅಂತಂದರೆ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಅವ್ರಿಗೆ ಇಂಗ್ಲಿಷ್ ಬಳಕೆ ಇರೋದಿಲ್ಲ. ಇನ್ನು ಕೆಲವಿವೆ, ಇವನ್ನ ನಾವು ಸಿಂಗ್ಯುಲರಲ್ಲೇ ಬಳಸಬೇಕು. ನಾವು ಈಗಾಗಲೇ ಇವುಗಳನ್ನು ನೋಡಿದ್ದೀವಿ. ಈ ಕೆಲವು ಪದಗಳನ್ನು ನಾವು ಪ್ಲೂರಲ್ ಮಾಡೋ ಹಾಗಿಲ್ಲ. ಎಣ್ಣೆಗಳು, ಮಣ್ಣುಗಳು, ಹೊಗೆಗಳು, ಮರಳುಗಳು, ಹೊಗೆ, ಸ್ಮೋಕ್ಗಳು, ಈ ಥರ ಹೇಳೋಕ್ಕಾಗೋದಿಲ್ಲ. ಇದನ್ನು ಹಾಲುಗಳು, ಈ ಥರ ಹೇಳೋಕ್ಕಾಗಲ್ಲ. ಹಾಗಾಗಿ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಆ್ಯಂಡ್ ವಿ ಹ್ಯಾವ್ ಟು ಯೂಸ್ ದಿಸ್ ಓನ್ಲಿ ಇನ್ ಸಿಂಗ್ಯುಲರ್. ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಇನ್ನೂ ಕೆಲವು ವಿಚಿತ್ರವಾಗಿವೆ. ಮೌಸ್ ಅನ್ನೋದು ಹೌಸ್ ಥರನೇ ಬರುತ್ತೆ. ಹೌಸಸ್ ಅಂತ ನಾವು ಹೇಳ್ತೀವಿ, ಆದರೆ ಮೌಸಸ್ ಅಂತ ಹೇಳೋಂಗಿಲ್ಲ. ಇದಕ್ಕೆ ಮೈಸ್ ಅಂತ ಕರಿತೀವಿ. ಅಂದರೆ ಇಲಿಗಳು. ರ್ಯಾಟ್ಗೆ ಇನ್ನೊಂದು ಹೆಸರು ಮೌಸ್ ಅಂತ. ಡಿಯರ್ ಅಂದರೆ ಜಿಂಕೆ, ಆದರೆ ಈ ಜಿಂಕೆನ ನಾವು ಡಿಯರ್ಸ್ ಅಂತ ಕರೆಯೋ ಹಾಗಿಲ್ಲ, ಡಿಯರ್ ಅಂತಾನೆ ಹೇಳಬೇಕು. ಅದು ಒಂದಿರಲಿ ಎರಡಿರಲಿ ಡಿಯರ್ ಅಂತಾನೆ ಹೇಳಬೇಕು. ಒಂದಿರಲಿ ಎರಡಿರಲಿ ನಾಲ್ಕಿರಲಿ 1000 ಇರಲಿ ಫಿಶ್ ಅಂತಾನೆ ಹೇಳಬೇಕು. ಇನ್ನು ಕೆಲವು ಕ್ರೈಸಿಸ್ ಇದೆ. ಇದನ್ನು ಪ್ಲೂರಲ್ ಮಾಡಬೇಕಾದ್ರೆ IS ಇರೋದು ಸಿಂಗುಲರು, ES ಇರೋದು ಪ್ಲೂರಲ್ ಆಗುತ್ತೆ. ಹಾಗೆ ಥೀಸಿಸ್ ಕೂಡ, ಹಾಗೆ ಫಾರ್ಮುಲಾ ಕೂಡ. ಫಾರ್ಮುಲಾ ಮತ್ತು ಫಾರ್ಮುಲೆ ಅಂದರೆ ಪ್ಲೂರಲ್ ಮಾಡೋ ವಿಧಾನ ನೋಡಿ. ರೇಡಿಯಸ್ ಮತ್ತು ರೇಡಿಯೈ ಪ್ಲೂರಲ್ ಮಾಡೋ ವಿಧಾನ ನೋಡಿ. ಟೂತ್ ಟೀತ್ ಆಗತ್ತೆ. ಫುಟ್ ಅನ್ನೋದು ಫೀಟ್ ಆಗತ್ತೆ. ಡೈ ಅನ್ನೋದು ಅಂದರೆ ಪಗಡೆ ಅಂತೀವಲ್ಲ, ದಾಳ, ಆ ದಾಳ ಅನ್ನೋದು ಡೈಸ್ ಆಗತ್ತೆ. ಸೊ ಸಿಂಗ್ಯುಲರ್ ಪ್ಲೂರಲ್ ಮಾಡೋ ವಿಧಾನಗಳು ಸ್ವಲ್ಪ ಬದಲಿದೆ. ಹಾಗೆ ಕೆಲವು ಸ್ಪೆಲ್ಲಿಂಗ್ ರೂಲ್ಸ್ ನೋಡುವಾಗ ಬ್ರದರ್ ಇನ್ ಲಾ ಅನ್ನುವಂಥ ಒಂದು ಪದ ನೋಡೋಣ. ಇದು ಒಂದು ಪದ ಅಲ್ಲ, ಇದು ಕಾಂಪೌಂಡ್ ವರ್ಡ್ ಅಂತ ಕರಿತೀವಿ. ಬ್ರದರ್ ಬ್ರದರ್ಸ್ ಆಗತ್ತೆ, ಬ್ರದರ್ ಇನ್ ಲಾ ಬ್ರದರ್ಸ್ ಇನ್ ಲಾ ಆಗತ್ತಾ, ಬ್ರದರ್ ಇನ್ ಲಾಸ್ ಆಗತ್ತಾ. ಸಾಮಾನ್ಯವಾಗಿ ಬಳಕೆ ಇರ್ತಕ್ಕಂಥದ್ದು ಏನಂದರೆ ಬ್ರದರ್ ಇನ್ ಲಾಸ್, ಫಾದರ್ ಇನ್ ಲಾಸ್, ಈ ಥರ ಹೀಗೆ ಕರಿತೀವಿ ನಾವು. ಸ್ಟೆಪ್ ಫಾದರ್, ಸ್ಟೆಪ್ ಫಾದರ್ಸ್, ಸ್ಟೆಪ್ಸ್ ಫಾದರ್, ಈ ಪದಗಳ ವಿಚಿತ್ರವಾಗಿ ಕಾಣಿಸುತ್ತೆ. ಹಾಗಾಗಿ ನೋಡೋಣ ಬನ್ನಿ. ಬ್ರದರ್ ಬ್ರದರ್ಸ್ ಆಗೋ ಹಾಗೇನೆ ಬ್ರದರ್ ಇನ್ಲಾ ಕೂಡ ಬ್ರದರ್ಸ್ ಇನ್ಲಾನೇ ಆಗತ್ತೆ. ಮ್ಯಾನ್ ಆಫ್ ವಾರ್, ಇದು ಮೆನ್ ಆಫ್ ವಾರ್ ಆಗತ್ತೆ. ಅಂದರೆ ಹೆಚ್ಚು ಜನಗಳ ಬಗ್ಗೆ ಹೇಳಬೇಕಾದ್ರೆ, ಹಲವು ಯೋಧರ ಬಗ್ಗೆ ಹೇಳಬೇಕಾದ್ರೆ ಮೆನ್ ಆಫ್ ವಾರ್ ಆಗತ್ತೆ. ಟೂತ್ ಬ್ರಷ್, ಇಲ್ಲಿ ಬ್ರಷ್ ಜಾಸ್ತಿ ಆಗತ್ತೆ ಅನ್ನುವಾಗ ಬ್ರಷಸ್ ಅನ್ಬೇಕಾ ಅಥವಾ ಟೀತ್ ಬ್ರಷ್ ಹಾಗೆ ಹೇಳಬೇಕಾ? ಇಲ್ಲ, ಟೂತ್ ಬ್ರಷಸ್ ಅಂತಾನೆ ಹೇಳ್ತೀವಿ, ಟೀತ್ ಬ್ರಷ್ ಅಂತ ಆಗೋದಿಲ್ಲ. ಸ್ಟೆಪ್ ಫಾದರ್, ಮಲತಂದೆ ಅಂತ ಹೇಳ್ತೀವಿ. ಸ್ಟೆಪ್ಸ್ ಫಾದರ್ ಆಗೋದಿಲ್ಲ, ಸ್ಟೆಪ್ ಫಾದರ್ಸ್ ಆಗತ್ತೆ. ಪಾಸ ಬಾಯ್ ಅಂದರೆ ಯಾರೋ ಒಬ್ಬ ದಾರಿ ಹೋಕ, ಹೆಚ್ಚು ಜನ ಇದ್ರೆ ಪಾಸಸ್ ಬಾಯ್ ಅಂತ ಹೇಳ್ತೀವಿ. ಮೇಡ್ ಸರ್ವೆಂಟ್, ಹೆಚ್ಚು ಮೇಡ್ ಸರ್ವೆಂಟ್ ಇದ್ರೆ, ಬಹಳ ಜನ ಇದ್ರೆ ಮೇಡ್ ಸರ್ವೆಂಟ್ಸ್ ಅಂತೀವಿ. ಮತ್ತೆ ಮ್ಯಾನ್ ಆಫ್ ವಾರ್ ಬಂದಿದೆ. ಇಲ್ಲಿ ಮ್ಯಾನ್ ಆಫ್ ವಾರ್ ಮೆನ್ ಆಫ್ ವಾರ್ ಆದರೆ ಇಲ್ಲಿ ಮ್ಯಾನ್ ಆಫ್ ವಾರ್ಸ್ ಅಂದರೆ ಒಬ್ಬನೇ ಮನುಷ್ಯ ಹೆಚ್ಚು ಯುದ್ಧಗಳನ್ನು ಮಾಡಿದ್ದಾನೆ ಅಂತ ಇಲ್ಲಿ ಆಗತ್ತೆ. ಆದರೆ ಅಲ್ಲಿ ಮೆನ್ ಆಫ್ ವಾರ್ ಅಂದರೆ ಹೆಚ್ಚು ಯೋಧರು ಯುದ್ಧದಲ್ಲಿದ್ದರು ಅಂತ ಆಗತ್ತೆ. ಕೆಲವು ಅನ್ಕೌಂಟ್ ನೌನ್ಸ್ ಅಲ್ಲಿ ನಾವು ಎಸ್ ಅನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಪ್ಲೂರಲ್ ಮಾಡಬೇಕಾದ್ರೆ. ಯಾಕಂದರೆ ಇದು ಅನ್ಕೌಂಟ್ ನೌನ್ ಅಂತ ನಾವಿವಾಗಲೇ ಹೇಳಿದ್ದೀವಿ. ಮರಳು, ಆಯಿಲ್, ಈ ಥರ ಪದಗಳ ಬಗ್ಗೆ ಹೇಳಿದ್ವಿ. ಈಗ ಇವನ್ನು ನಾವು ಪ್ಲೂರಲ್ ಮಾಡಬೇಕಾದ್ರೆ ಹಾಗಾದರೆ ಎಸ್ ಹಾಕಬಾರ್ದು ಅಂದರೆ ಹೇಗೆ ಮಾಡಬೇಕು? ಅಂದರೆ ಇಲ್ಲಿ ಎಸ್ ಹಾಕೋಕ್ಕಾಗಲ್ಲ ಅಂದಾಗ ಬೇರೆ ಏನಾದರೂ ಪದ್ಧತಿ ಇದೆಯಾ? ಈಸ್ ದೇರ್ ಎನಿ ವೇ ಔಟ್ ಫಾರ್ ದಿಸ್? ನೋಡೋಣ ಬನ್ನಿ. ಬ್ರೆಡ್ ಅಂತ ಇದೆ, ಅ ಪೀಸ್ ಆಫ್ ಬ್ರೆಡ್ ಆಗತ್ತೆ. ಟೋಸ್ಟ್ ಅಂತ ಇದ್ರೆ ಅ ಪೀಸ್ ಆಫ್ ಟೋಸ್ಟ್ ಆಗತ್ತೆ. ಇನ್ನೊಂದ್ಸಲಿ ಬ್ರೆಡ್ ಬಂದಿದೆ, ಅಲ್ಲಿ ಪೀಸ್ ಆಫ್ ಬ್ರೆಡ್ ಅಂದ್ವಿ, ಅದೇ ಅರ್ಥ ಕೊಡೋ ಹಾಗೆ ಎ ಸ್ಲೈಸ್ ಆಫ್ ಬ್ರೆಡ್ ಕೂಡ ಹೇಳ್ಬೋದು. ಆದರೆ ಎಲ್ಲ ಕಡೆನೂ ಎ ಬರಬೇಕಾಗತ್ತೆ, ಯಾಕಂದ್ರೆ ಸಿಂಗುಲರ್ ಇದೆ. ಎ ಪೀಸ್ ಆಫ್ ಮೇಲ್, ಮತ್ತೊಮ್ಮೆ ಬ್ರೆಡ್ ಬಂತು, ಅಲ್ಲಿ ಪೀಸ್ ಇಲ್ಲಿ ಸ್ಲೈಸ್ ಆದರೆ ಈಗ ಲೋಫ್ ಆಫ್ ಬ್ರೆಡ್ ಅಂತ ಕರಿತೀವಿ. ಲೋಫ್ ಅಂದರೆ ಕೂಡ ಸ್ಲೈಸ್ ಅನ್ನೋ ಅರ್ಥದಲ್ಲೇ ಬರುತ್ತೆ. ಎ ಬಾರ್ ಆಫ್ ಸೋಪ್, ಅ ಪೀಸ್ ಆಫ್ ಅಡ್ವೈಸ್. ಅನ್ ಇಯರ್ ಆಫ್ ಕಾರ್ನ್, ಇಯರ್ ಅಂದರೆ ಇಲ್ಲಿ ಕಿವಿಗೂ ಅದಕ್ಕೂ ಸಂಬಂಧ ಇಲ್ಲ, ಆದರೆ ಒಂದು ಕಾಳು ಅಂತ ಹೇಳಬೇಕಾದ್ರೆ ಅನ್ ಇಯರ್ ಆಫ್ ಕಾರ್ನ್ ಅಂತ ಹೇಳ್ತೀವಿ.
ಇದು ಇಂಗ್ಲಿಷ್ ಭಾಷೆಯ ವಿಶೇಷ. ಅ ಪೀಸ್ ಆಫ್ ನ್ಯೂಸ್ ಅಂದರೆ ಒಂದು ಸುದ್ದಿ ಅಂತ ಹೇಳಬೇಕಾದ್ರೆ. ಸೊ ಲೈಟ್ನಿಂಗ್, ಒಂದು ಮಿಂಚು ಅಂತ ಒಂದು ಸಾರಿ ಮಿಂಚಿದ್ರೆ ಅದನ್ನು ನಾವು ಎ ಬೋಲ್ಟ್ ಆಫ್ ಲೈಟ್ನಿಂಗ್ ಅಂತೀವಿ. ಹೀಗೆ ಈ ಅನ್ಕೌಂಟ್ ನೌನ್ಗಳನ್ನು ಪ್ಲೂರಲ್ ಮಾಡಬೇಕಾದ್ರೆ ಎ ಪೀಸ್ ಆಫ್ ಬ್ರೆಡ್ ಇದ್ರೆ ಪೀಸಸ್ ಆಫ್ ಬ್ರೆಡ್ ಅಂತ ಹೇಳ್ತೀವಿ, ಪೀಸಸ್ ಆಫ್ ಬ್ರೆಡ್ಸ್ ಅಂತ ಹೇಳೋಕೆ. ಅ ಸೋಲ್ಜರ್ ಇಸ್ ಅ ಬ್ರೇವ್ ಮ್ಯಾನ್. ಸೋಲ್ಜರ್ ಅಂದಾಗ ಎ ಬಂತು, ಸೋಲ್ಜರ್ ಇದ್ದದಕ್ಕೆ ಈಸ್ ಬಂತು, ಸೋಲ್ಜರ್ ಇದ್ದದಕ್ಕೆ ಮ್ಯಾನ್ ಬಂತು. ಇಲ್ಲಿ ಸೋಲ್ಜರ್ಸ್ ಆಗಿರೋದ್ರಿಂದ ಆರ್ ಮೆನ್ ಬರುತ್ತೆ. ಅಂದರೆ ಸಬ್ಜೆಕ್ಟ್ ಪ್ಲೂರಲ್ ಆದಾಗ ಕೆಲವು ಸರಿ ಆಬ್ಜೆಕ್ಟ್ ಕೂಡ ಪ್ಲೂರಲ್ ಆಗಿ ನಾವು ಬಳಸಬೇಕಾಗತ್ತೆ. ಹಾಗಾಗಿ ಸಬ್ಜೆಕ್ಟ್ ಸಿಂಗುಲರ್ ಇದ್ದರೆ ಈಸ್ ಇರುತ್ತೆ, ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಆರ್ ಇರುತ್ತೆ. ಆ್ಯನ್ ಎಲಿಫೆಂಟ್, ಎಲಿಫೆಂಟ್ಸ್ ಗಮನಿಸಿ, ಅಲ್ಲಿ ಹ್ಯಾಸ್ ಯಾಕೆ ಬಂತು, ಇಲ್ಲಿ ಹ್ಯಾವ್ ಯಾಕೆ ಬಂತು, ಇಲ್ಲಿ ಎ ಟೇಲ್ ಯಾಕಿದೆ, ಇಲ್ಲಿ ಟೇಲ್ಸ್ ಯಾಕಿದೆ. ದೆಮ್ ಅನ್ನುವಾಗ ಪ್ಲೂರಲ್ ಇದೆ, ಇಲ್ಲಿ ಸಿಂಗುಲರ್ ಆದಾಗ ಹರ್ ಆಗತ್ತೆ. ದೇ ಅಂತ ಇದೆ, ದೇರ್ ಆಗತ್ತೆ. ಶಿ ಅಂತ ಇದ್ರೆ ಹರ್ ಆಗತ್ತೆ. ದೇ ಟುಕ್ ದೇರ್ ಪೆನ್ಸಿಲ್ಸ್, ಶಿ ಟುಕ್ ಹರ್ ಪೆನ್ಸಿಲ್. ಪೆನ್ಸಿಲ್ಸ್, ಪೆನ್ಸಿಲ್, ಹೇಗೆ ನಂಬರ್ ಚೇಂಜ್ ಆಗ್ತಾ ಇದೆ ಇದನ್ನು ನಾವು ಗಮನಿಸಬೇಕು. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.